ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೆಲ್ಫ್ ನಾಗರಾಜ್ ಕರಿಗಾರ್ JTO ಗೌರ್ಮೆಂಟ್ ಐಟಿ ರಿಪ್ಪನ್ಪೇಟೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಾಯಿದ್ವಿ. 3 ಫೇಸ್ ಇಂಡಕ್ಷನ್ ಮೋಟಾರ್ ಮತ್ತು 3 ಫೇಸ್ ಇಂಡಕ್ಷನ್ ಮೋಟಾರ್ ವೈಂಡಿಂಗ್ಗೆ ಸಂಬಂಧಪಟ್ಟವು. ಸೊ ಅದರ ಇನ್ನೊಂದಷ್ಟು ಕ್ವಶನ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ನಿಮಗೇನಾದರೂ 3 ಫೇಸ್ ಇಂಡಕ್ಷನ್ ಮೋಟಾರ್ ಅದರ ವೈಂಡಿಂಗ್ ಬಗ್ಗೆ AC ವೈಂಡಿಂಗ್ ಬಗ್ಗೆ ಅತಿ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕನ್ನು ಪ್ರತಿಯೊಂದು ಏನು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ನ ನಾವಿಲ್ಲಿ ವಿಡಿಯೋ ಇದ್ದಾವೆ ಅದರ ಎಲ್ಲ ವಿಡಿಯೋಗಳಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಪ್ ಥಿಯರಿ ಕ್ಲಾಸ್ಗಳನ್ನು ಕೂಡ ಅಂದರೆ 3 ಫೇಸ್ ಮೋಟಾರ್ಸಿಗೆ ಸಂಬಂಧಪಟ್ಟಿರೋದು 3 ಫೇಸ್ ಇಂಡಕ್ಷನ್ ಮೋಟಾರ್ ಮತ್ತು 3 ಫೇಸ್ ಮೋಟಾರ್ ವೈಂಡಿಂಗಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳನ್ನು ನಾವಲ್ಲಿ ಲಿಂಕ್ಗಳನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ನ ಏನು ಪಾರ್ಟ್ 1, 2, 3 ಪ್ರತಿಯೊಂದು ಬಂತು 1 to ಎಂಡ್ವರೆಗೂ ಆಲ್ ಪಾರ್ಟ್ಸಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಯಾ ಥಿಯರಿಗಳನ್ನು ಕ್ಲಾಸ್ನ ಲಿಂಕ್ಗಳನ್ನು ಹಾಕಿದೆ. ಸೊ ಅಲ್ಲಿ ಡೀಪಾಗಿ ಡೆಪ್ತಾಗಿ ಥಿಯರಿನನ್ನು ತಿಳ್ಕೊಳ್ಳಬೇಕಾಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಆ ಡೀಪ್ ಆ್ಯಂಡ್ ಡೆಪ್ತ್ ಥಿಯರಿ ನಾಲೆಡ್ಜನ್ನು ಆ ಲಿಂಕ್ ಥ್ರೂ ಹೋಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಶುರು ಮಾಡೋಣ. ಬನ್ನಿ ಒಂದು ಕ್ವಶನ್ ಏನಿದೆ ಅಂತ ನೋಡೋಣ. What happens to a 3-phase induction motor if one phase fails during running? So ಟ್ರಬಲ್ ಶೂಟಿಂಗ್ ಆಫ್ 3-phase ಇಂಡಕ್ಷನ್ ಮೋಟಾರ್ ಅಂತ ಏನು ಬರ್ತದೆ ಅದರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಇದಾಗಿದ್ದಾವೆ. ವಾಟ್ ಹ್ಯಾಪನ್ಸ್ ಟು ಎ 3-phase ಇಂಡಕ್ಷನ್ ಮೋಟಾರ್ ಇಫ್ ಒನ್ ಫೇಸ್ ಫೇಲ್ಸ್ ಡ್ಯೂರಿಂಗ್ ರನ್ನಿಂಗ್? ಸೊ ಈಗ ಒಂದು ಮೋಟಾರ್ ರನ್ ಆಗಿದೆ ಅಂಥ ಸಂದರ್ಭದಲ್ಲಿ ಡ್ಯೂರಿಂಗ್ ರನ್ನಿಂಗಲ್ಲಿ ಒಂದು ಫೇಸು 3 ಫೇಸ್ನಲ್ಲಿ ಒಂದು ಫೇಸು ಫೇಲ್ ಆದರೆ ಏನಾಗುತ್ತೆ ಅಂತೇಳ್ಬಿಟ್ಟು ಕ್ವಶನ್ ಬರುತ್ತೆ. ಸೊ 4 ಆಪ್ಷನ್ಸಲ್ಲಿ ಮೋಟಾರ್ ರನ್ಸ್ ನಾರ್ಮಲಿ, motor stop instantaneously, motor runs slowly, finally it burns, and motor runs with irregular speed ಅಂತ 4 ಆಪ್ಷನ್ಸ್ ಬರ್ತದೆ. ಸೊ ಆಪ್ಷನ್ಸ್ನಲ್ಲಿ ಇಲ್ಲಿ ನಾವು ಗೊತ್ತಾಗುತ್ತೆ 3 ಫೇಸಲ್ಲಿ ರನ್ ಇರೋವಂಥದ್ದು ದಿಢೀರಂತ ರನ್ ಇರಬೇಕಾದ್ರೆ ಒಂದು ಫೇಸ್ ಏನಾದರೂ ಫೇಲ್ ಆದರೆ ಮೋಟಾರ್ ರನ್ಸ್ ಸ್ಲೋಲಿ, ಫೈನಲಿ ಇಟ್ ಬರ್ನ್ಸ್. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಸಿಂಗಲ್ ಫೇಸಿಂಗ್ ಪ್ರಿವೆಂಟ್ರನ್ನ ನಾವು ಬಳಸಬೇಕಾಗತ್ತೆ. ಸಿಂಗಲ್ ಫೇಸಿಂಗ್ ಪ್ರಿವೆಂಟ್ರನ್ನ ಬಳಸೋ ಮುಖಾಂತರ ನಾವಿಲ್ಲಿ ಮೋಟಾರ್ನ ಸೇಫ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಸಿಂಗಲ್ ಫೇಸಿಂಗ್ ಆದರೆ ಮೋಟಾರ್ ರನ್ಸ್ ಸ್ಲೋಲಿ, ಫೈನಲಿ ಇಟ್ ಬರ್ನ್ಸ್ ಅಂತ ಹೇಳ್ತೀವಿ. ದ ಆನ್ಸರ್ ಈಸ್ ಸಿ, ಮೋಟಾರ್ ರನ್ಸ್ ಸ್ಲೋಲಿ, ಫೈನಲಿ ಇಟ್ ಬರ್ನ್ಸ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಎಫೆಕ್ಟ್ ಆನ್ 3 ಫೇಸ್ ಇಂಡಕ್ಷನ್ ಮೋಟಾರ್ ಇಫ್ ಒನ್ ಫೇಸ್ ಈಸ್ ಕಟ್ ಆಫ್ ಡ್ಯೂರಿಂಗ್ ರನ್ನಿಂಗ್ ವಿತ್ ಲೋಡ್? ಸೊ ಸೇಮ್ ಕ್ವಶನ್ ಅದೇ, ಬಟ್ ವಿತ್ ಲೋಡ್ ಅಂತ ಹೇಳ್ತೀವಿ ನಾವಿಲ್ಲಿ. ಏನು ರನ್ನಿಂಗ್ ಟೈಮಲ್ಲಿ ಡ್ಯೂರಿಂಗ್ ರನ್ನಿಂಗ್ ಟೈಮಲ್ಲಿ ಅದು ಲೋಡಲ್ಲಿ ವಿತ್ ಲೋಡಲ್ಲಿ ಒಂದು ಫೇಸ್ ಏನಾದರೂ ಕಟ್ಟಾದರೆ ಏನಾಗುತ್ತೆ ಅಂತೇಳ್ಬಿಟ್ಟು ಕ್ವಶನ್ನು. ಸೊ ಇಲ್ಲಿ 4 ಆಪ್ಷನ್ ಇದೆ. ಮೋಟಾರ್ ಸ್ಟಾಪ್ ಸೆಟ್ ಒನ್ಸ್, ಮೋಟಾರ್ ವಿಲ್ ರನ್ ನಾರ್ಮಲಿ, ಮೋಟಾರ್ ರನ್ಸ್ ವಿತ್ ಹಮಿಂಗ್ ನಾಯ್ಸ್ ವಿತ್ ಸ್ಲೋ ಸ್ಪೀಡ್, ಮೋಟಾರ್ಸ್ ವಿಲ್ ರನ್ ಸ್ಲೋ ಸ್ಪೀಡ್ ಬಟ್ ವೈಂಡಿಂಗ್ ವಿಲ್ ಬಿ ಬರ್ನ್ಟ್ ಔಟ್ ಶಾರ್ಟ್ಲಿ. ಸೊ ಇಲ್ಲಿ ನಮಗೆ ಈಗಷ್ಟೇ ನಾವು ಡಿಸ್ಕಷನ್ ಮಾಡಿದ ಹಾಗೆ ವಿತ್ ಲೋಡ್ ಇತ್ತು ಅಂತ ಹೇಳಿಬಿಟ್ರೆ, ವಿತ್ ಲೋಡ್ ಇದ್ದಾಗ ಏನಾದರೂ ಈ ರೀತಿ ಸಿಂಗಲ್ ಫೇಸಿಂಗ್ ಆದರೆ ಒಂದು ಫೇಸು ಕಟ್ ಆಫ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮೋಟಾರ್ ವಿಲ್ ರನ್ ಸ್ಲೋ ಸ್ಪೀಡ್ ಬಟ್ ವೈಂಡಿಂಗ್ ವಿಲ್ ಬಿ ಬರ್ನ್ಟ್ ಔಟ್ ಶಾರ್ಟ್ಲಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಾಟ್ ಈಸ್ ದ ಡಿಫೆಕ್ಟ್ if starter with single phasing preventer does not switch on? ಸೊ ಇಲ್ಲಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನ ಬಳಸ್ತೀವಿ. ಏನಕ್ಕಾಗಿ, ಏನು ಸಿಂಗಲ್ ಫೇಸಿಂಗ್ ಆಗುತ್ತೆ ಅಥವಾ ನಮ್ಮ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಆದಾಗ ಮೋಟಾರು ರನ್ ಆಗಬಾರ್ದು ಅಂತ ಒಂದು ಸಂದರ್ಭದಲ್ಲಿ ಮೋಟಾರ್ ಹಾಳಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನ ನಾವು ಬಳಸ್ತೀವಿ. ಬಟ್ ಹೀಗಿರಬೇಕಾದ್ರೆ ವಾಟ್ ಈಸ್ ದ ಡಿಫೆಕ್ಟ್ ಇಫ್ ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್, ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟ್ರಲ್ಲಿದೆ ಡಸ್ ನಾಟ್ ಸ್ವಿಚ್ ಆನ್. ಯಾಕೆ ಅದಾಗಲ್ಲ? 4 ಆಪ್ಷನ್ಸ್: ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್, ಫ್ಲಕ್ಚುಯೇಷನ್ಸ್ ಇನ್ ಲೈನ್ ವೋಲ್ಟೇಜ್, ಲೂಸ್ ಕಾಂಟ್ಯಾಕ್ಟ್ ಇನ್ ಸಪ್ಲೈ ಲೈನ್ಸ್, ರಾಂಗ್ ಟರ್ಮಿನಲ್ ಕನೆಕ್ಷನ್ಸ್ ಎಟ್ ಮೋಟಾರ್ ಅಂತ 4 ಆಪ್ಷನ್ಸ್ ಇದೆ. ದ ಆನ್ಸರ್ ಈಸ್ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಇದ್ದರೂ ಕೂಡ ವಿತ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟ್ರ್ ಸ್ಟಾರ್ಟರ್ ಇದ್ದಾಗ, ಸೊ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಇದ್ದರೆ ದಟ್ ಈಸ್ ನಾಟ್ ರನ್ ಸ್ವಿಚ್ ಆನ್ ಅಂತ ಹೇಳ್ಬೋದು. ಸೊ ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ಅದು ಆಗೋದಿಲ್ಲ. ಇಂಪ್ರಾಪರ್ ಸೀಕ್ವೆನ್ಸ್ ಇದ್ರಾಗಲ್ಲ, ಒಂದು ಫೇಸ್ ಏನಾದರೂ ಫೇಲ್ಯೂರ್ ಆದವು ಆವಾಗ ಮೋಟರ್ನ ಸ್ಟಾಪ್ ಮಾಡುತ್ತೆ.
ಅದನ್ನು ಮೋಟಾರ್ನ ಡ್ಯಾಮೇಜ್ ಆಗದೆ ರೀತಿ ತಡೀತದೆ. ಸೊ ದಟ್ ಈಸ್ ವೈ ವಿ ಯೂಸಿಂಗ್ ದ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕಡೆ ಮೋಟಾರ್ಗಳನ್ನು ರನ್ ಮಾಡುವಂಥ ಜಾಗಗಳಲ್ಲಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನ ನೀವು ನೋಡಿರ್ತೀರಿ. ಸೊ ಮೇನ್ಲಿ ನಿಮ್ಮ ರೈತರು ಸಬ್ಮರ್ಸಿಬಲ್ ಪಂಪ್ ಸೆಟ್ ಬೋರ್ಡ್ಗಳನ್ನು ನೋಡಿ, ನೀವು ಕಂಟ್ರೋಲ್ ಪೆನಲ್ ಬೋರ್ಡ್ ಅಂತ ಏನಿದ್ದಾವೆ ಅಲ್ಲಿ ಎಲ್ಲರೂ ಕೂಡ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನ ಬಳಸಿರ್ತಾರೆ. ಸೊ ರೀಸನ್ ಏನಪ್ಪ ಅಂತ ಹೇಳಿದರೆ ಇದೇನೆ, ಮೋಟಾರ್ ರನ್ನಲ್ಲಿದ್ದಾಗ ಇದ್ದಕ್ಕಿದ್ದಂಗೆ ಸಿಂಗಲ್ ಫೇಸಿಂಗ್ ಆದರೆ ಮೋಟಾರು ಸ್ಲೋ ಆಗಿ ರನ್ ಆಗಿ ನಂತರದಲ್ಲಿ ಮೋಟಾರ್ ವೈಂಡಿಂಗ್ ಸುಟ್ಟು ಹೋಗುತ್ತೆ. ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರನೇ ಈ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಹಾಕೋದ್ರಿಂದ ಆ ರೀತಿ ಆದಾಗ ಮೋಟಾರ್ ರನ್ನಿಂಗ್ ಇದ್ದಾಗ ಸಿಂಗಲ್ ಫೇಸಿಂಗ್ ಆಯಿತು ಅಂತ ಹೇಳಿದ್ರೆ ಇದು ಏನು ಮಾಡುತ್ತೆ, ಮೋಟಾರ್ನ ಪ್ರಿವೆಂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಪ್ರಿವೆಂಟರ್. ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಹೆಸರೇ ಹೇಳೋ ಹಾಗೆ ಸಿಂಗಲ್ ಫೇಸಿಂಗ್ ಆದಾಗ ಆ ಮೋಟಾರನ್ನು ಡೇಂಜರಸ್ನಿಂದ ತಪ್ಪಿಸೋವಂಥ ಕೆಲಸ ಮಾಡೋದೇ ಇದು ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಅಂತ ಹೇಳ್ಬೋದು. ಸೊ ಆನ್ಸರ್ ಈಸ್ ಎ ಅಂತ ಬರ್ತದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಡಿಫೆಕ್ಟ್ ಇನ್ AC 3-phase ಇಂಡಕ್ಷನ್ ಮೋಟಾರ್ ರನ್ಸ್ ಎಟ್ ಲೋ ಸ್ಪೀಡ್ ಇಫ್ ಲೋಡೆಡ್? ಒಂದೊಂದು ಸಂದರ್ಭ ಏನಾಗುತ್ತೆ 3-phase ಇಂಡಕ್ಷನ್ ಮೋಟಾರ್ಸ್ಗಳು ಅಂತ ಹೇಳಿದ್ರೆ ರನ್ಸ್ ಎಟ್ ಲೋ ಸ್ಪೀಡ್ ಇಫ್ ಲೋಡೆಡ್ ಅಂತ. ಲೋಡ್ ಹಾಕಿದ ತಕ್ಷಣ ರನ್ಸ್ ಎಟ್ ಲೋ ಸ್ಪೀಡಲ್ಲಿ ಹೋಗುತ್ತೆ. ಏನು ಕಾರಣ ಅದು? ಯಾಕಾಗಿ ಲೋಡ್ ಹಾಕಿದ ತಕ್ಷಣ ಸ್ಲೋ ಆಗಿ ರನ್ ಆಗುತ್ತೆ AC 3-phase ಮೋಟರ್ಸ್? ಯಾವ ಕಾರಣ, ಏನು ಡಿಫೆಕ್ಟ್ ಆಗಿದೆ ಹಾಗಾದ್ರಲ್ಲಿ? ಸೊ ಹಾಗೆ ನೋಡೋದಾದರೆ ಇಲ್ಲಿ ನಮಗೆ ರಾಂಗ್ ಮೋಟಾರ್ ಕನೆಕ್ಷನ್ಸ್, ರಾಂಗ್ ಸ್ಟಾರ್ಟರ್ ಕನೆಕ್ಷನ್ಸ್, ಓಪನ್ ಸರ್ಕ್ಯೂಟ್ ಇನ್ ರೋಟಾರ್ ವೈಂಡಿಂಗ್, ಪಾರ್ಷಿಯಲಿ ಶಾರ್ಟೆಡ್ ಇನ್ ಸ್ಟೇಟರ್ ವೈಂಡಿಂಗ್ ಅಂತ 4 ಆಪ್ಷನ್ಸ್ ಇದೆ. ಬಟ್ ಈ ಒಂದು ಪ್ರಾಬ್ಲಮ್ ಡಿಫೆಕ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಪಾರ್ಷಿಯಲಿ ಶಾರ್ಟೆಡ್ ಇನ್ ಸ್ಟೇಟರ್ ವೈಂಡಿಂಗ್ ಅಂತ ಹೇಳ್ತೀವಿ. ಏನು ನಮ್ಮ ಟ್ರಬಲ್ ಶೂಟಿಂಗ್ ಆಫ್ 3-phase ಇಂಡಕ್ಷನ್ ಮೋಟಾರ್ಸ್ ಬರ್ತದೆ, ಅದರಲ್ಲಿ ಬರ್ತಕ್ಕಂಥ ಆ ರಿಲೇಟೆಡ್ ಕ್ವಶನ್ಗಳೇ ಇವು. ಸೊ ಅಲ್ಲಿ ಪಾರ್ಷಿಯಲಿ ಶಾರ್ಟೆಡ್ ಇನ್ ಸ್ಟೇಟರ್ ವೈಂಡಿಂಗ್, ಏನು ಸ್ಟೇಟರ್ ವೈಂಡಿಂಗ್ ಇದೆ ಅಲ್ಲಿ ಪಾರ್ಷಿಯಲಿ ಸ್ವಲ್ಪ ವೈಂಡಿಂಗ್ ಏನಾದರೂ ಶಾರ್ಟೆಡ್ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಈ ಲೋಡೆಡ್ ಬಂದಾಗ ಏನಾಗುತ್ತೆ, ಇಟ್ಸ್ ರನ್ಸ್ ಎಟ್ ಲೋ ಸ್ಪೀಡ್ ಅಂತ ಹೇಳ್ತೀವಿ. ಅದು ಕಡಿಮೆ ಸ್ಪೀಡಲ್ಲಿ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಒಂದು ಸ್ಟೇಟರ್ ವೈಂಡಿಂಗಲ್ಲಿ ಪಾರ್ಷಿಯಲಿ ಶಾರ್ಟ್ ಆಗಿದೆ ಅಂತೇಳಿ ನಾವು ತಿಳ್ಕೊಬೇಕು. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಫಾಲ್ಟ್ ಕಂಡೀಷನ್ ಥರ್ಮಲ್ ಓವರ್ಲೋಡ್ ರಿಲೇ ಪ್ರೊಟೆಕ್ಟ್ಸ್ AC ಇಂಡಕ್ಷನ್ ಮೋಟಾರ್? ಸೊ ನಮಗೆ ಏನು 3-phase ಇಂಡಕ್ಷನ್ ಮೋಟಾರ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಟಾರ್ಟರ್ಗಳನ್ನು ಬಳಸ್ತೀವಿ. ಸ್ಟಾರ್ಟರ್ಗಳಲ್ಲಿ ಥರ್ಮಲ್ ಓವರ್ಲೋಡ್ ರಿಲೇಗಳನ್ನು ಹಾಕಿರ್ತಾರೆ. ಸೊ ಯಾವ ರೀತಿ ಇದು ಪ್ರೊಟೆಕ್ಟನ್ನು ಮಾಡ್ತದೆ? ವಿಚ್ ಫಾಲ್ಟ್ ಕಂಡೀಷನ್ ಥರ್ಮಲ್ ಓವರ್ಲೋಡ್ ರಿಲೇ ಪ್ರೊಟೆಕ್ಟ್ಸ್ ಎಟ್ AC ಇಂಡಕ್ಷನ್ ಮೋಟಾರ್? ಶಾರ್ಟ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್, ಓವರ್ ಕರೆಂಟ್ ಆ್ಯಂಡ್ ಅಂಡರ್ ವೋಲ್ಟೇಜ್ ಅಂತ ಆಪ್ಷನ್ಸ್ಗಳು ಬರ್ತವೆ. ಸೊ ನನಗೆ ಇಲ್ಲಿ ಓವರ್ ಕರೆಂಟ್ ಅಂದರೆ ನನಗೆ ಓವರ್ಲೋಡ್ ಆದರೆ ಓವರ್ಲೋಡ್ ಫಾಲ್ಟ್ ಅಂತ ಹೇಳೋದು. ಸೊ ಓವರ್ ಕರೆಂಟ್ ಬಂದಾಗಲೇ ನನಗೆ ಥರ್ಮಲ್ ಓವರ್ಲೋಡ್ ರಿಲೇಗಳು ಆಪ್ರೇಟ್ ಆಗೋದು. ಸೊ ಓವರ್ ಕರೆಂಟ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಆನ್ಸರ್ ಈಸ್ ಸಿ, ಓವರ್ ಕರೆಂಟ್ ಪ್ರೊಟೆಕ್ಷನ್ ಮಾಡ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್, what happens to the rotor of a 3-phase induction motor if its speed attains to synchronous speed? ಸೊ ನಮಗೆ ಗೊತ್ತೇ ಇದೆ ಸಿಂಕ್ರನಸ್ ಸ್ಪೀಡೇ ಬೇರೆ, ರೋಟಾರ್ ಸ್ಪೀಡೇ ಬೇರೆ ಅಂತ. ಸೊ ಹಾಗೆ ನಮಗೆ 3-phase ಇಂಡಕ್ಷನ್ ಮೋಟಾರ್ನ ರೋಟಾರು ಸಿಂಕ್ರನಸ್ ಸ್ಪೀಡ್ ವೇಗವನ್ನು ರೀಚ್ ಮಾಡಿದರೆ ಇಟ್ಸ್ ಅಟೇನ್ಸ್ ದ ಸಿಂಕ್ರನಸ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಏನಾಗುತ್ತೆ, ವಾಟ್ ಹ್ಯಾಪನ್ಸ್? ರೋಟಾರ್ ಸ್ಪೀಡ್ ರೆಡ್ಯೂಸಸ್, ರೋಟಾರ್ ಸ್ಪೀಡ್ ಇನ್ಕ್ರೀಸಸ್, ರೋಟಾರ್ ಸ್ಪೀಡ್ ರಿಮೇನ್ಸ್ ಸೇಮ್, ರೋಟಾರ್ ಬಾರ್ಸ್ ಗೆಟ್ ಡ್ಯಾಮೇಜ್ಡ್ ಅಂತ ಇದೆ. ಸೊ ಎಸ್, ರೋಟಾರ್ ಬಾರ್ಸ್ ಗೆಟ್ ಡ್ಯಾಮೇಜ್ಡ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮ ಸಿಂಕ್ರನಸ್ ಸ್ಪೀಡ್ ಮತ್ತು ಈ ರೋಟಾರ್ ಸ್ಪೀಡ್ ಇಟ್ಸ್ ಅಟೆನ್ಸ್ ದ ಸಿಂಕ್ರನಸ್ ಸ್ಪೀಡ್ ಅಂದರೆ ರೋಟಾರ್ ಸ್ಪೀಡ್ ಅಟೆನ್ಸ್ ದ ಸಿಂಕ್ರನಸ್ ಸ್ಪೀಡ್ ಆಯಿತು, ಸ್ವಲ್ಪ ರೋಟಾರ್ ಬಾರ್ಗಳು ಹಾಳಾಗ್ತದೆ ಅಂತ ಹೇಳ್ತೀವಿ, ಹಾನಿಗೊಳಗಾಗ್ತವೆ ಅಂತ. ಸೊ ಆನ್ಸರ್ ಈಸ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, what is the effect of open circuit in rotor of an induction motor? What is the effect of open circuit? ನೋಡಿ ನಿಮಗೆ ಗೊತ್ತಿದೆ ಓಪನ್ ಸರ್ಕ್ಯೂಟ್ ಆದರೆ ಏನಾಗುತ್ತೆ ಅಂತ ಕೇಳ್ತದೆ. motor does not start overheating in motor, excess vibration of shaft, motor runs with very slow speed ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಓಪನ್ ಸರ್ಕ್ಯೂಟ್ ಇನ್ ರೋಟರ್ ಆಫ್ ಇಂಡಕ್ಷನ್ ಮೋಟಾರ್ ಓಪನ್ ಸರ್ಕ್ಯೂಟ್ ಆಯಿತು ಅಂತ ಹೇಳಿದ್ರೆ ಸೊ ನಮಗೆ ಮೋಟಾರ್ ರನ್ಸ್ ವಿತ್ ವೆರಿ ಲೋ ಸ್ಪೀಡ್ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ 4 ಆಪ್ಷನ್ಸ್ಗಳನ್ನು ಕಂಪೇರ್ ಮಾಡಿದರೆ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ರೀಸನ್ ಫಾರ್ ಫ್ರೀಕ್ವೆಂಟ್ ಬ್ಲೋಯಿಂಗ್ ಆಫ್ ಫ್ಯೂಸ್ ಆಫ್ಟರ್ ಮೋಟಾರ್ ರನ್ನಿಂಗ್ ಸಮ್ ಟೈಮ್? ನಮಗೆ ಪದೇ ಫ್ಯೂಸ್ ಹೋಗ್ತಾ ಇರ್ತದೆ, ಫ್ಯೂಸ್ ಬ್ಲೋನ್ ಔಟ್
ಮೋಟಾರ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ, ಫ್ಯೂಸ್ ಹೋಗುತ್ತೆ. ಮೋಟಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ಯೂಸ್ ಹೋಗುತ್ತೆ. ಏನಾಗಿದೆ ಈ ಥರ ಆಗೋದಕ್ಕೆ ಕಾರಣ ಏನು ಅಂತೇಳಿ ಕ್ವಶನು. ಇಂಪ್ರಾಪರ್ ಅರ್ಥಿಂಗ್, ಓವರ್ಲೋಡಿಂಗ್ ಆಫ್ ಮೋಟಾರ್, ಹಾಗೆ ಹೆವಿ ವೋಲ್ಟೇಜ್ ಫ್ಲಕ್ಚುಯೇಷನ್, ಪುವರ್ ಇನ್ಸುಲೇಷನ್ ಇನ್ ವೈಂಡಿಂಗ್ ಅಂತ 4 ಆಪ್ಷನ್ಸ್ ಇದೆ. ಸೊ ಈ ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪುವರ್ ಇನ್ಸುಲೇಷನ್ ಇನ್ ವೈಂಡಿಂಗ್ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಮಾತ್ರ ಫ್ರೀಕ್ವೆಂಟ್ಲಿ ಬ್ಲೋಯಿಂಗ್ ಆಫ್ ದ ಫ್ಯೂಸ್ ಆಗುತ್ತೆ. ಮೋಟಾರ್ ರನ್ ಮಾಡಿದಾಗೆಲ್ಲ ಈ ಥರ ಆಗ್ತಾನೆ ಇರ್ತದೆ. ದಟ್ ಈಸ್ ಮೀನ್ಸ್ ಪುವರ್ ಇನ್ಸುಲೇಷನ್ ಇನ್ ವೈಂಡಿಂಗ್ ಅಂತ ಹೇಳ್ಬೋದು. ಸೊ ಇನ್ಸುಲೇಷನ್ ವೈಂಡಿಂಗ್ ಪುವರ್ ಅಂದರೆ ಕಡಿಮೆ ಆಗಿದೆ ಅಂತಲೇ ಅರ್ಥ. ಅದನ್ನು ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ದ ಆನ್ಸರ್ ಈಸ್ ಪುವರ್ ಇನ್ಸುಲೇಷನ್ ಕಂಡೀಷನ್. ಹಾಗೆ ವಾಟ್ ಹ್ಯಾಪನ್ಸ್ ಟು ಎ 3-phase ಇಂಡಕ್ಷನ್ ಮೋಟಾರ್ ಇಫ್ ಒನ್ ಫೇಸ್ ಫೇಲ್ಸ್ ಡ್ಯೂರಿಂಗ್ ಸ್ಟಾರ್ಟಿಂಗ್ ಇನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಫೇಸ್ ಫೇಲ್ ಆಗಿದೆ ಅಂದರೆ ಏನಾಗುತ್ತೆ ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ಇದು ಈ ಮುಂಚೆ ಕೇಳಿದ್ದು ರನ್ನಿಂಗಲ್ಲಿದ್ದಾಗ ಒಂದು ಫೇಸ್ ಫೇಲ್ ಆದರೆ ಅಂತ. ಈಗ ಹಾಗಲ್ಲ, ಸ್ಟಾರ್ಟಿಂಗಲ್ಲಿ ಏನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಫೇಸ್ ಫೇಲ್ಯೂರ್ ಆಗಿದೆ. ಒನ್ ಫೇಸ್ ಫೇಲ್ಸ್ ಡ್ಯೂರಿಂಗ್ ಸ್ಟಾರ್ಟಿಂಗ್. ಮೋಟಾರ್ ರನ್ಸ್ ಆ್ಯಂಡ್ ಸ್ಟಾಪ್ ಇಮಿಡಿಯೇಟ್ಲಿ. ಹಾಗೆ ಮೋಟಾರ್ ರನ್ಸ್ ಇನ್ ಸ್ಲೋ, ಮೋಟಾರ್ ರನ್ಸ್ ಆ್ಯಂಡ್ ಡ್ರಾಸ್ ಮೋರ್ ಕರೆಂಟ್, ಮೋಟಾರ್ ಕಂಟಿನ್ಯೂಸ್ ಟು ರನ್ ವಿತ್ ಇರ್ರೆಗ್ಯುಲರ್ ಸ್ಪೀಡ್ ಅಂತ ಇದೆ. ಸ್ಟಾರ್ಟಿಂಗಲ್ಲೇ ನಮಗೆ ಒಂದು ಫೇಸ್ ಇಲ್ಲ, ಸಿಂಗಲ್ ಫೇಸ್ ಆಗಿಬಿಟ್ಟಿದೆ, ಅಂದರೆ ಒಂದು ಫೇಸ್ ಫೇಲ್ ಆಗಿದೆ ಅಂದರೆ ಮೋಟಾರ್ ರನ್ ಆಗುತ್ತೆ ಆ್ಯಂಡ್ ಸ್ಟಾಪ್ ಇಮಿಡಿಯೇಟ್ಲಿ ಅಂತ ಹೇಳ್ತೀವಿ. ಇಮಿಡಿಯೇಟಾಗಿ ನಿಂತ್ಬಿಡುತ್ತೆ. ಮೋಟಾರ್ ರನ್ ಆಗುತ್ತೆ, ಹಾಗೆ ತಕ್ಷಣ ನಿಂತ್ಬಿಡುತ್ತೆ ಅಂತ. ಸೊ ಆನ್ಸರ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಈಸ್ ದ ಕಾಸ್ ಫಾರ್ ದ 3-phase ಮೋಟಾರ್ ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಟ್ರಿಪ್ಸ್ ಫ್ರೀಕ್ವೆಂಟ್ಲಿ. ಈಗ ಪ್ರತಿ ಸರೇನು ಈ ಸಿಂಗಲ್ ಫೇಸ್ ಪ್ರಿವೆಂಟರ್ ಏನಾಗುತ್ತೆ, ಟ್ರಿಪ್ಸ್ ಫ್ರೀಕ್ವೆಂಟ್ಲಿ ಆಗ್ತಾ ಇರ್ತದೆ. ಸೊ ವಿಚ್ ಈಸ್ ದ ಕಾಸ್ ಫಾರ್ 3-phase ಮೋಟಾರ್ ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಟ್ರಿಪ್ಸ್ ಫ್ರೀಕ್ವೆಂಟ್ಲಿ ಅಂತ. ಸೊ ಇನ್ಕರೆಕ್ಟ್ ಫ್ಯೂಸ್ ರೇಟಿಂಗ್ಸ್, ಅನ್ಬ್ಯಾಲೆನ್ಸ್ಡ್ ಲೈನ್ ವೋಲ್ಟೇಜ್, ಇನ್ಕರೆಕ್ಟ್ ಸೆಟ್ಟಿಂಗ್ಸ್ ಆಫ್ OLR, ಹಾಗೆ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಅಂತ. ಸೊ ನಮಗೆ ಇನ್ಕರೆಕ್ಟ್ ಸೆಟ್ಟಿಂಗ್ಸ್ ಆಫ್ ದ OLRನಲ್ಲಿ ಕರೆಕ್ಟ್ ರೇಟಿಂಗ್ ಸೆಟ್ಟಿಂಗ್ ಮಾಡಿಲ್ಲ ನಾವು. ಓವರ್ಲೋಡ್ರಲ್ಲಿ ಕರೆಂಟ್ ರೇಟಿಂಗ್ ಸೆಟ್ಟಿಂಗ್ಸನ್ನು ಸರಿಯಾಗಿ ಸೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಪದೇ ಸಿಂಗಲ್ ಫೇಸ್ ಪ್ರಿವೆಂಟರ್ ಏನು ಮಾಡಿದೆ, ಟ್ರಿಪ್ಸ್ ಫ್ರೀಕ್ವೆಂಟ್ಲಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು 3-phase ಮೋಟಾರ್ ಕರೆಂಟ್ ತೊಗೊಳುತ್ತೆ ಅದು ಕರೆಕ್ಟ್ ರೇಂಜಿಗೆ ನಾನು ಈ OLRನ ಸೆಟ್ ಮಾಡಬೇಕಾಗತ್ತೆ. ಇನ್ಕರೆಕ್ಟ್ ಸೆಟ್ಟಿಂಗ್ಸ್ ಆಫ್ ದ OLR ಇದ್ದಾಗ ಈ ರೀತಿ ಫ್ರೀಕ್ವೆಂಟ್ಲಿ ಟ್ರಿಪ್ ಆಗ್ತಾ ಇರ್ತದೆ. ಸೊ ಅದನ್ನು ನಾವು ಸರಿಯಾದ ರೇಟಿಂಗ್ಸಿಗೆ ಸೆಟ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್. ವಾಟ್ ಇಂಡಿಕೇಶನ್ ಡೆನೋಟ್ಸ್ ದ ಶಾರ್ಟೆಡ್ ಕಾಯಿಲ್ ಡಿಫೆಕ್ಟ್ ಇನ್ 3-phase ಮೋಟಾರ್ ಸ್ಟೇಟರ್ ವೈಂಡಿಂಗ್ ವೈಲ್ ಟೆಸ್ಟಿಂಗ್ ವಿತ್ ಇಂಟರ್ನಲ್ ಗ್ರೌಲರ್ ಬೈ ಕೀಪಿಂಗ್ ಹ್ಯಾಕ್ಸಾ ಬ್ಲೇಡ್. ಸೊ ನಮ್ಗೆ ಗೊತ್ತಿದೆ, ಇಂಟರ್ನಲ್ ಗ್ರೌಲರ್ನ ತೊಗೊಂಡು ಮೋಟಾರ್ ಸ್ಟೇಟರ್ನ ವೈಂಡಿಂಗನ್ನು ಚೆಕ್ ಮಾಡೋದು ನಮ್ಗೆ ಗೊತ್ತಿರೋ ಅಂಥದ್ದು. ಸೊ ಮೋಟಾರ್ ಸ್ಟೇಟರ್ನ ವೈಂಡಿಂಗನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಇಂಟರ್ನಲ್ ಗ್ರೌಲರ್ನ ಬಳಸ್ತೀವಿ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಾಯಿಲ್ ಶಾರ್ಟ್ ಆಗಿದೆ, ಶಾರ್ಟೆಡ್ ಕಾಯಿಲ್ ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಥರದ ರಿಸಲ್ಟ್ ಬರುತ್ತೆ ನಮಗೆ ಅಂತ. ಸೊ ಇಲ್ಲಿ ಆಪ್ಷನ್ಸಲ್ಲಿ ನಮಗೆ ಬಂದುಬಿಟ್ಟು ಹ್ಯಾಕ್ಸಾ ಬ್ಲೇಡ್ ಗೆಟ್ಸ್ ಓವರ್ ಹೀಟೆಡ್ ಅಂತ ಇದೆ, ಹಾಗೆ ರ್ಯಾಪಿಡ್ ವೈಬ್ರೇಷನ್ ಆಫ್ ಹ್ಯಾಕ್ಸಾ ಬ್ಲೇಡ್ ಇದೆ, ಹ್ಯಾಕ್ಸಾ ಬ್ಲೇಡ್ ರಿಪಲ್ಸ್ ಅಗೇನೆಸ್ಟ್ ದ ಸ್ಲಾಟ್ಸ್, ಅಟ್ರಾಕ್ಟೆಡ್ ಬೈ ದಿ ವೈಂಡಿಂಗ್ ರನ್ಸ್ ಆನ್ ದ ಸ್ಲಾಟ್ಸ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಸೊ ನಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ನನಗೆ ಎಕ್ಸ್ಟರ್ನಲ್ ಗ್ರೌಲರ್ ಇಂಟರ್ನಲ್ ಗ್ರೌಲರ್ ಬಗ್ಗೆ ಹೇಳಬೇಕಾದ್ರೆ ಈ ಪ್ರೀವಿಯಸ್ ಕ್ವಶನ್ಗಳು ಬಂದಿದ್ವು ಇದ್ರ ಮೇಲೆ. ಆಗ ಇದರ ಆನ್ಸರನ್ನು ಡೀಪಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಸೊ ಆನ್ಸರ್ ಈಸ್ ರ್ಯಾಪಿಡ್ ವೈಬ್ರೇಷನ್ ಆಫ್ ಹ್ಯಾಕ್ಸಾ ಬ್ಲೇಡ್. ಯಾವಾಗ ಶಾರ್ಟೆಡ್ ಕಾಯಿಲ್ ಡಿಫೆಕ್ಟ್ ಇದೆಯೋ ಮೋಟಾರ್ ಸ್ಟೇಟರ್ ವೈಂಡಿಂಗಲ್ಲಿ ಅಂಥ ಪ್ಲೇಸಲ್ಲಿ ಏನಾಗುತ್ತೆ, ನನ್ನ ಹ್ಯಾಕ್ಸಾ ಬ್ಲೇಡು ರ್ಯಾಪಿಡ್ ವೈಬ್ರೇಷನ್ ಆಗ್ತದೆ ಅಂತ ಹೇಳ್ತೀವಿ. ಆ ರ್ಯಾಪಿಡ್ ವೈಬ್ರೇಷನ್ ಎಲ್ಲಾಗುತ್ತೋ ಅಲ್ಲಿ ಶಾರ್ಟೆಡ್ ಕಾಯಿಲ್ ಡಿಫೆಕ್ಟ್ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ ಅಂತ. ಇದನ್ನು ಆಲ್ರೆಡಿ ನಾವು ಈ ಹಿಂದೆ ಡೀಪಾಗಿ ಡಿಸ್ಕಷನ್ ಕೂಡ ಮಾಡಿದ್ವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಥಿಯರಿ, ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಥಿಯರಿ ನಮ್ಮ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಈ ಪ್ರತಿಯೊಂದು ಪಾರ್ಟ್ಸ್ಗಳನ್ನು ಎಲ್ಲ 1ರಿಂದ ಎಲ್ಲ ಭಾಗಗಳ ಕ್ವಶನ್ಗಳನ್ನು ನೀವು ನೋಡ್ತಾ ಬನ್ನಿ. ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಂಗಲ್ ಫೇಸ್ ಮೋಟಾರುಗಳ ಮೇಲೆ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ನಿಂದ ಸಿಂಗಲ್ ಫೇಸಿಂಗ್ ಮೋಟರ್. ಅಲ್ಲಿವರೆಗೂ ಈ ಎಲ್ಲ 3-phase ಮೋಟಾರ್ ವೀಡಿಯೋಗಳನ್ನು ನೋಡ್ತಾ ಇರಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.